ನೀವು ಅಮೆರಿಕಕ್ಕೆ ಹೋಗುವ ಪ್ಲಾನ್ ಮಾಡ್ತಿದ್ದೀರಾ? ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಗು ಅಮೆರಿಕಾದಲ್ಲಿ ಹುಟ್ಟಿ ಅಲ್ಲಿನ ಸಿಟಿಸನ್ಶಿಪ್ ಅಥವಾ ಪೌರತ್ವ ಪಡೆಯಲಿ ಅನ್ನೋ ಆಸೆ ನಿಮಗಿದೆಯಾ? ಹಾಗೇನಾದ್ರೂ ಇದ್ರೆ ಈ ಪ್ಲಾನ್ ಹಿಂದೆ ಕ್ಯಾನ್ಸಲ್ ಮಾಡಿ. ಇದಕ್ಕೆ ಟ್ರಂಪ್ ಮತ್ತೆ ಅಡ್ಡಗಾಲು ಹಾಕಿದ್ದಾರೆ. ಭಾರತೀಯರಿಗೆ ಮತ್ತೆ ಟ್ರಂಪ್ ಶಾಕ್. ಹೆರಿಗೆಗೆ ಅಮೆರಿಕಕ್ಕೆ ಹೋಗೋಕಿಲ್ಲ ಅವಕಾಶ. ದೇಶದ ಗರ್ಭಿಣಿಯರಿಗೆ ಯುಎಸ್ ವೀಸಾ ಸಿಗಲ್ಲ. ಅಮೆರಿಕ ವಿಶ್ವದ ದೊಡ್ಡಣ್ಣ. ಇಲ್ಲಿನ ಪೌರತ್ವಕ್ಕಾಗಿ ಜನ ತುದಿಗಾಲಲ್ಲಿ ನಿಲ್ತಾರೆ. ಎಷ್ಟೋ ವರ್ಷಗಳ ಪರಿಶ್ರಮದ ಬಳಿಕ ವಿದೇಶಿಗರಿಗೆ ಯುಎಸ್ಎ ಸಿಟಿಜನ್ಶಿಪ್ ಸಿಗುತ್ತೆ. ಆದರೆ ಕೆಲವರು ಅಮೆರಿಕ ಪೌರತ್ವಕ್ಕಾಗಿ ಬರ್ತ್ ಟೂರಿಸಂ ಮೊರೆ ಹೋಗ್ತಿದ್ದಾರೆ. ಹೌದು, ಅಮೆರಿಕದಲ್ಲಿ ಹುಟ್ಟುವ ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಯುಎಸ್ನ ಸಿಟಿಜನ್ಶಿಪ್ ಸಿಗುತ್ತದೆ. ಅದು ಅಲ್ಲಿನ ಸಂವಿಧಾನದಲ್ಲೇ ಇದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ವಿದೇಶಿಗರು ಅಲ್ಲಿ ಹೋಗಿ ತಮ್ಮ ಮಕ್ಕಳಿಗೆ ಜನ್ಮ ನೀಡಿ ಅಲ್ಲಿನ ಪೌರತ್ವವನ್ನ ಕೊಡಿಸುತ್ತಿದ್ದಾರೆ. ಈಗ ಇದಕ್ಕೆ ಟ್ರಂಪ್ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಬರ್ತ್ ಟೂರಿಸಂ ವಿದೇಶಿಯರ ಪಾಲಿಗೆ ವರ ಆಗಿದೆ. ಅದನ್ನು ತಡೆಯೋಕೆ ಪ್ಲಾನ್ ಮಾಡಿರುವ ಡೊನಾಲ್ಡ್ ಟ್ರಂಪ್ ಆಡಳಿತವು ಗರ್ಭಿಣಿಯರಿಗೆ ವೀಸಾನೇ ಕೊಡಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಬರ್ತ್ ಟೂರಿಸಂಗೆ ಟ್ರಂಪ್ ಕೊಕ್ಕೆ. ಅಮೆರಿಕದಲ್ಲಿ ಈ ಬರ್ತ್ ಟೂರಿಸಂ ಚಾಲ್ತಿಯಲ್ಲಿದೆ. ಅಮೆರಿಕದಲ್ಲಿ ಮಗುವಿಗೆ ಜನ್ಮ ನೀಡಿದ್ರೆ ಯುಎಸ್ಎ ಪೌರತ್ವ ಸಿಗುತ್ತೆ. ವಿದೇಶಿಗರು ತಮ್ಮ ಮಗುವಿಗೆ ಯುಎಸ್ಎ ಪೌರತ್ವ ಕೊಡಿಸಲು ಈ ತಂತ್ರವನ್ನ ಬಳಸ್ತಾರೆ. ಬರ್ತ್ ಟೂರಿಸಂನಿಂದ ಅಮೆರಿಕದ ಜನಸಂಖ್ಯೆ ಹೆಚ್ಚಳವಾಗಿದೆ. ಈಗ ಈ ಬರ್ತ್ ಟೂರಿಸಂಗೆ ಅಧ್ಯಕ್ಷ ಟ್ರಂಪ್ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಮಗುವಿಗೆ ಜನ್ಮ ನೀಡುವ ಉದ್ದೇಶದಿಂದ ಯುಎಸ್ಎಗೆ ಬರುವಂತಿಲ್ಲ. ಇದೇ ಉದ್ದೇಶದಿಂದ ಬರುವ ದಂಪತಿಗೆ ವೀಸಾವನ್ನ ಕೊಡ್ತಿಲ್ಲ. ಅಮೆರಿಕದ ರಾಯಭಾರ ಕಚೇರಿ ಈಗ ಈ ಬರ್ತ್ ಟೂರಿಸಂಗೆ ಬ್ರೇಕ್ ಹಾಕಲು ಮುಂದಾಗಿದ್ದು, ಇನ್ಮುಂದೆ ಮಗುವಿಗೆ ಜನ್ಮ ನೀಡುವ ಉದ್ದೇಶದಿಂದ ಅಮೆರಿಕಕ್ಕೆ ಹೋಗುವವರಿಗೆ ಟೂರಿಸ್ಟ್ ವೀಸಾ ಸಿಗೋದಿಲ್ಲ ಅಂತ ಘೋಷಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೀವು ಅಮೆರಿಕಕ್ಕೆ ಹೋಗುವ ಪ್ಲಾನ್ ಮಾಡ್ತಿದ್ದೀರಾ? ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಗು ಅಮೆರಿಕಾದಲ್ಲಿ ಹುಟ್ಟಿ ಅಲ್ಲಿನ ಸಿಟಿಸನ್ಶಿಪ್ ಅಥವಾ ಪೌರತ್ವ ಪಡೆಯಲಿ ಅನ್ನೋ ಆಸೆ ನಿಮಗಿದೆಯಾ? ಹಾಗೇನಾದ್ರೂ ಇದ್ರೆ ಈ ಪ್ಲಾನ್ ಹಿಂದೆ ಕ್ಯಾನ್ಸಲ್ ಮಾಡಿ. ಇದಕ್ಕೆ ಟ್ರಂಪ್ ಮತ್ತೆ ಅಡ್ಡಗಾಲು ಹಾಕಿದ್ದಾರೆ. ಭಾರತೀಯರಿಗೆ ಮತ್ತೆ ಟ್ರಂಪ್ ಶಾಕ್. ಹೆರಿಗೆಗೆ ಅಮೆರಿಕಕ್ಕೆ ಹೋಗೋಕಿಲ್ಲ ಅವಕಾಶ. ದೇಶದ ಗರ್ಭಿಣಿಯರಿಗೆ ಯುಎಸ್ ವೀಸಾ ಸಿಗಲ್ಲ. ಅಮೆರಿಕ ವಿಶ್ವದ ದೊಡ್ಡಣ್ಣ. ಇಲ್ಲಿನ ಪೌರತ್ವಕ್ಕಾಗಿ ಜನ ತುದಿಗಾಲಲ್ಲಿ ನಿಲ್ತಾರೆ. ಎಷ್ಟೋ ವರ್ಷಗಳ ಪರಿಶ್ರಮದ ಬಳಿಕ ವಿದೇಶಿಗರಿಗೆ ಯುಎಸ್ಎ ಸಿಟಿಜನ್ಶಿಪ್ ಸಿಗುತ್ತೆ. ಆದರೆ ಕೆಲವರು ಅಮೆರಿಕ ಪೌರತ್ವಕ್ಕಾಗಿ ಬರ್ತ್ ಟೂರಿಸಂ ಮೊರೆ ಹೋಗ್ತಿದ್ದಾರೆ. ಹೌದು, ಅಮೆರಿಕದಲ್ಲಿ ಹುಟ್ಟುವ ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಯುಎಸ್ನ ಸಿಟಿಜನ್ಶಿಪ್ ಸಿಗುತ್ತದೆ. ಅದು ಅಲ್ಲಿನ ಸಂವಿಧಾನದಲ್ಲೇ ಇದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ವಿದೇಶಿಗರು ಅಲ್ಲಿ ಹೋಗಿ ತಮ್ಮ ಮಕ್ಕಳಿಗೆ ಜನ್ಮ ನೀಡಿ ಅಲ್ಲಿನ ಪೌರತ್ವವನ್ನ ಕೊಡಿಸುತ್ತಿದ್ದಾರೆ. ಈಗ ಇದಕ್ಕೆ ಟ್ರಂಪ್ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಬರ್ತ್ ಟೂರಿಸಂ ವಿದೇಶಿಯರ ಪಾಲಿಗೆ ವರ ಆಗಿದೆ. ಅದನ್ನು ತಡೆಯೋಕೆ ಪ್ಲಾನ್ ಮಾಡಿರುವ ಡೊನಾಲ್ಡ್ ಟ್ರಂಪ್ ಆಡಳಿತವು ಗರ್ಭಿಣಿಯರಿಗೆ ವೀಸಾನೇ ಕೊಡಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಬರ್ತ್ ಟೂರಿಸಂಗೆ ಟ್ರಂಪ್ ಕೊಕ್ಕೆ. ಅಮೆರಿಕದಲ್ಲಿ ಈ ಬರ್ತ್ ಟೂರಿಸಂ ಚಾಲ್ತಿಯಲ್ಲಿದೆ. ಅಮೆರಿಕದಲ್ಲಿ ಮಗುವಿಗೆ ಜನ್ಮ ನೀಡಿದ್ರೆ ಯುಎಸ್ಎ ಪೌರತ್ವ ಸಿಗುತ್ತೆ.
ವಿದೇಶಿಗರು ತಮ್ಮ ಮಗುವಿಗೆ ಯುಎಸ್ಎ ಪೌರತ್ವ ಕೊಡಿಸಲು ಈ ತಂತ್ರವನ್ನ ಬಳಸ್ತಾರೆ. ಬರ್ತ್ ಟೂರಿಸಂನಿಂದ ಅಮೆರಿಕದ ಜನಸಂಖ್ಯೆ ಹೆಚ್ಚಳವಾಗಿದೆ. ಈಗ ಈ ಬರ್ತ್ ಟೂರಿಸಂಗೆ ಅಧ್ಯಕ್ಷ ಟ್ರಂಪ್ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಮಗುವಿಗೆ ಜನ್ಮ ನೀಡುವ ಉದ್ದೇಶದಿಂದ ಯುಎಸ್ಎಗೆ ಬರುವಂತಿಲ್ಲ. ಇದೇ ಉದ್ದೇಶದಿಂದ ಬರುವ ದಂಪತಿಗೆ ವೀಸಾವನ್ನ ಕೊಡ್ತಿಲ್ಲ. ಅಮೆರಿಕದ ರಾಯಭಾರ ಕಚೇರಿ ಈಗ ಈ ಬರ್ತ್ ಟೂರಿಸಂಗೆ ಬ್ರೇಕ್ ಹಾಕಲು ಮುಂದಾಗಿದ್ದು, ಇನ್ಮುಂದೆ ಮಗುವಿಗೆ ಜನ್ಮ ನೀಡುವ ಉದ್ದೇಶದಿಂದ ಅಮೆರಿಕಕ್ಕೆ ಹೋಗುವವರಿಗೆ ಟೂರಿಸ್ಟ್ ವೀಸಾ ಸಿಗೋದಿಲ್ಲ ಅಂತ ಘೋಷಿಸಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನೀವು ಅಮೆರಿಕಕ್ಕೆ ಹೋಗುವ ಪ್ಲಾನ್ ಮಾಡ್ತಿದ್ದೀರಾ? ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಗು ಅಮೆರಿಕಾದಲ್ಲಿ ಹುಟ್ಟಿ ಅಲ್ಲಿನ ಸಿಟಿಸನ್ಶಿಪ್ ಅಥವಾ ಪೌರತ್ವ ಪಡೆಯಲಿ ಅನ್ನೋ ಆಸೆ ನಿಮಗಿದೆಯಾ? ಹಾಗೇನಾದ್ರೂ ಇದ್ರೆ ಈ ಪ್ಲಾನ್ ಹಿಂದೆ ಕ್ಯಾನ್ಸಲ್ ಮಾಡಿ. ಇದಕ್ಕೆ ಟ್ರಂಪ್ ಮತ್ತೆ ಅಡ್ಡಗಾಲು ಹಾಕಿದ್ದಾರೆ. ಭಾರತೀಯರಿಗೆ ಮತ್ತೆ ಟ್ರಂಪ್ ಶಾಕ್. ಹೆರಿಗೆಗೆ ಅಮೆರಿಕಕ್ಕೆ ಹೋಗೋಕ್ಕಿಲ್ಲ ಅವಕಾಶ. ದೇಶದ ಗರ್ಭಿಣಿಯರಿಗೆ ಯುಎಸ್ ವೀಸಾ ಸಿಗಲ್ಲ. ಅಮೆರಿಕ ವಿಶ್ವದ ದೊಡ್ಡಣ್ಣ. ಇಲ್ಲಿನ ಪೌರತ್ವಕ್ಕಾಗಿ ಜನ ತುದಿಗಾಲಲ್ಲಿ ನಿಲ್ತಾರೆ. ಎಷ್ಟೋ ವರ್ಷಗಳ ಪರಿಶ್ರಮದ ಬಳಿಕ ವಿದೇಶಿಗರಿಗೆ ಯುಎಸ್ಎ ಸಿಟಿಜನ್ಶಿಪ್ ಸಿಗುತ್ತೆ. ಆದರೆ ಕೆಲವರು ಅಮೆರಿಕ ಪೌರತ್ವಕ್ಕಾಗಿ ಬರ್ತ್ ಟೂರಿಸಂ ಮೊರೆ ಹೋಗ್ತಿದ್ದಾರೆ. ಹೌದು, ಅಮೆರಿಕದಲ್ಲಿ ಹುಟ್ಟುವ ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಯುಎಸ್ನ ಸಿಟಿಜನ್ಶಿಪ್ ಸಿಗುತ್ತದೆ. ಅದು ಅಲ್ಲಿನ ಸಂವಿಧಾನದಲ್ಲೇ ಇದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ವಿದೇಶಿಗರು ಅಲ್ಲಿ ಹೋಗಿ ತಮ್ಮ ಮಕ್ಕಳಿಗೆ ಜನ್ಮ ನೀಡಿ ಅಲ್ಲಿನ ಪೌರತ್ವವನ್ನ ಕೊಡಿಸುತ್ತಿದ್ದಾರೆ. ಈಗ ಇದಕ್ಕೆ ಟ್ರಂಪ್ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಬರ್ತ್ ಟೂರಿಸಂ ವಿದೇಶಿಯರ ಪಾಲಿಗೆ ಬರ ಆಗಿದೆ. ಅದನ್ನು ತಡೆಯೋಕೆ ಪ್ಲಾನ್ ಮಾಡಿರುವ ಡೊನಾಲ್ಡ್ ಟ್ರಂಪ್ ಆಡಳಿತವು ಗರ್ಭಿಣಿಯರಿಗೆ ವೀಸಾನೇ ಕೊಡಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಬರ್ತ್ ಟೂರಿಸಂಗೆ ಟ್ರಂಪ್ ಕೊಕ್ಕೆ. ಅಮೆರಿಕದಲ್ಲಿ ಈ ಬರ್ತ್ ಟೂರಿಸಂ ಚಾಲ್ತಿಯಲ್ಲಿದೆ. ಅಮೆರಿಕದಲ್ಲಿ ಮಗುವಿಗೆ ಜನ್ಮ ನೀಡಿದ್ರೆ ಯುಎಸ್ಎ ಪೌರತ್ವ ಸಿಗುತ್ತೆ. ವಿದೇಶಿಗರು ತಮ್ಮ ಮಗುವಿಗೆ ಯುಎಸ್ಎ ಪೌರತ್ವ ಕೊಡಿಸಲು ಈ ತಂತ್ರವನ್ನ ಬಳಸ್ತಾರೆ. ಬರ್ತ್ ಟೂರಿಸಂನಿಂದ ಅಮೆರಿಕದ ಜನಸಂಖ್ಯೆ ಹೆಚ್ಚಳವಾಗಿದೆ. ಈಗ ಈ ಬರ್ತ್ ಟೂರಿಸಂಗೆ ಅಧ್ಯಕ್ಷ ಟ್ರಂಪ್ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಮಗುವಿಗೆ ಜನ್ಮ ನೀಡುವ ಉದ್ದೇಶದಿಂದ ಯುಎಸ್ಎಗೆ ಬರುವಂತಿಲ್ಲ. ಇದೇ ಉದ್ದೇಶದಿಂದ ಬರುವ ದಂಪತಿಗೆ ವೀಸಾವನ್ನ ಕೊಡ್ತಿಲ್ಲ. ಅಮೆರಿಕದ ರಾಯಭಾರ ಕಚೇರಿ ಈಗ ಈ ಬರ್ತ್ ಟೂರಿಸಂಗೆ ಬ್ರೇಕ್ ಹಾಕಲು ಮುಂದಾಗಿದ್ದು, ಇನ್ಮುಂದೆ ಮಗುವಿಗೆ ಜನ್ಮ ನೀಡುವ ಉದ್ದೇಶದಿಂದ ಅಮೆರಿಕಕ್ಕೆ ಹೋಗುವವರಿಗೆ ಟೂರಿಸ್ಟ್ ವೀಸಾ ಸಿಗೋದಿಲ್ಲ ಅಂತ ಘೋಷಿಸಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.